ಇಂದು ಏಪ್ರಿಲ್ 28. ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿರುವ ಬರಹ. ಶಿರೋನಾಮೆ ಪನಿಷಿಂಗ್ ಅವರ್ ಸೆಲ್ಸ್. ಪನಿಷಿಂಗ್ ಅವರ್ ಸೆಲ್ಸ್. ಒಂದು ಉದಾಹರಣೆ. 33-year-old housewife was run over by her own car. She had halted the car on the inclined driveway of her home without taking the precautions of putting on the emergency brake while she got out to pick up a newspaper. Suddenly, the machine began to roll. The housewife frantically grabbed a bumper, trying to stop it. She was thrown to the ground, breaking her collarbone. Providentially, she was untouched by the wheels as the car passed over. The car itself came to a stop against a tree. There are millions of good people over the earth who risk being run over by the godless, whose tactics are bringing us ever closer to disaster. Undernote ಹೇಳುತ್ತೆ, So let your light shine before men, that they may see your good works and glorify your Father who is in heaven. Matthew 5:16. Punishing ourselves. Why punishing ourselves ಅನ್ನೋದೇನು? ನಮ್ಮನ್ನು ನಾವೇ ದಂಡಿಸಿಕೊಳ್ಳುವುದು, ಸ್ವಂತ ದಂಡನೆ. ಏನಿದ್ರ ಅರ್ಥ ಅಂದರೆ, ಒಂದು 2-3 ದೃಷ್ಟಿಕೋನದಿಂದ ನಾವು ನೋಡಬೇಕಾಗ್ತದೆ. ಒಂದು ನಿರ್ಲಕ್ಷ್ಯತನ, ಅದಕ್ಕೆ ಉದಾಹರಣೆ ಇದೆ. ಎರಡನೇದು ಬೇರೆಯವರು, ಅವರ ಒಂದು ಪ್ರಭಾವದಿಂದ ನಮಗೆ ದಂಡನೆ ಆಗ್ತಾ ಇದೆ. ಈ ರೀತಿಯಾಗಿ ಈ ದಂಡನೆ ಅಂದರೆ ಒಂದು ಶಿಕ್ಷೆ ನಮ್ಮನ್ನು ನಾವು ಶಿಕ್ಷಿತರಾಗಿಗೊಳ್ಳುವುದು. ಒಂದು ಉದಾಹರಣೆಯನ್ನು ಕೊಡ್ತಾರೆ ಮಾರುಸ್ ಅವರು. ಸುಮಾರು 33 ವರ್ಷದ ಓರ್ವ ಹೆಣ್ಣು ಮಗಳು ಹೊರಗೆ ಹೋಗಿರ್ತಾಳೆ. ತನ್ನ ಮನೆಗೆ ಕಾರಿನಲ್ಲಿ ಬರ್ತಾ ಇರ್ತಾಳೆ. ಗೇಟ್ ತೆಗಿತಾಳೆ. ಪೇಪರ್ ಬಿದ್ದದ್ದನ್ನು ನೋಡ್ತಾಳೆ. ಪೇಪರ್ ಗಾಡಿಯನ್ನು ಆ ಮನೆಯ ಮುಂದಿನ ಆ ಸ್ಲೋಪ್, ಆ ಏರಿಯಲ್ಲಿ ನಿಲ್ಲಿಸಿಬಿಡ್ತಾಳೆ. ಹ್ಯಾಂಡ್ ಬ್ರೇಕ್ ಅಂತಿರೋ ಅಥವಾ ಎಮರ್ಜೆನ್ಸಿ ಬ್ರೇಕ್ ಅಂತಿರೋ ಅದನ್ನು ಹಾಕೋದು ಮರೆತು ಬಿಡ್ತಾಳೆ. ಕೆಳಗೆ ಇಳಿದು ಆ ಪೇಪರ್ನ ತೆಗೆದುಕೊಳ್ಳಿಕ್ಕೆ ಹೋದಾಗ ಕಾರು ಹಿಂದೆ ಬಂದುಬಿಡುತ್ತದೆ. ಹಿಂದೆ ಬಂದಾಗ ಆಕೆಗೆ ಏಕ್ದಮ್ ಹೆದರಿಕೆ. ಆ ಕಾರನ್ನು ತಡಿಲಿಕ್ಕೆ ಅದಕ್ಕೆ ಹಿಂದೆ ಹೋಗ್ತಾಳೆ. ಆದರೆ ಕಾಲು ಎಷ್ಟು ಅದು ತೂಕ ಎಷ್ಟು ಹೊಡೆದಿರುತ್ತೆ ಅಂದರೆ ಈಕಿನ ಕೆಳಗೆ ದುಗಿಸ್ತದೆ. ಪುಣ್ಯವಶಾತ್ ಕಾರಿನ ಕೆಳಗೆ ಸಿಗ್ತಾಳೆ. ಆಕೆಗೆ ತಲೆಗೆ ಇಲ್ಲಿ ಹೊಡೆತು ಬಿದ್ದು ಆಕೆ ಕಾಲರ್ ಬೋನ್ ಫ್ರ್ಯಾಕ್ಚರ್ ಆಗ್ತಂತ ಕಾರ್ ಮುಂದೆ ಹೋಗಿ ಒಂದು ಗಿಡಕ್ಕೆ ಬಡದು ನಿಲ್ತದೆ. ಇಷ್ಟು ಒಂದು ಕಥೆ. ಅದು ಅದೃಷ್ಟವಶಾತ್ ಕಾರಿನ ಗಾಲೆಗಳು ಆಕೆ ಮೇಲೆ ಹಾಯ್ದಿರುವುದಿಲ್ಲ. ಹೀಗಾಗಿ ಉಳಿದಾಳು. ಇದು ಉದಾಹರಣೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಜಗತ್ತಿನೊಳಗೆ ಲಕ್ಷಗಟ್ಟಲೆ ಜನರಿದ್ದಾರೆ. ಒಳ್ಳೆಯವರು, ಸಾಕಷ್ಟು ಜನ ಒಳ್ಳೆಯವರೇ ಇದ್ದಾರೆ. ಆದರೆ ಕೆಲವು ದುಷ್ಟರು, ಅವರಿಗೆ ದೈವಹೀನರು ಅಂದರೆ ಒಳ್ಳೆಯತನವನ್ನು ಗುರುತಿಸಲಾಗದವರು, ಅಥವಾ ಏನಾದರೂ ತಮ್ಮ ಗುರಿಗಳನ್ನು ಒಂದು ದೇಶದಿಂದ ಒಂದು ದೇಶಕ್ಕೆ ಆಕ್ರಮಣ ಮಾಡೋರು, ಧರ್ಮದ ವಿಚಾರವಾಗಿ, ರಾಷ್ಟ್ರದ ವಿಚಾರವಾಗಿ, ಒಂದೇನೋ ದ್ವೇಷ ಕಾರಣಕ್ಕಾಗಿ
ಏನಾದರೂ ಒಂದು ಕಾರಣಗಳನ್ನು ಮಾಡ್ತಾ ಭಯೋತ್ಪಾದನೆಯನ್ನು ಹುಟ್ಟಿಸುವಂಥವರು ಇವರೆಲ್ಲ ದೈವಹೀನರು ಅಂತ ಮಾಹಿತಿಲ್ಲ. ಆ ದೈವಹೀನರು ತಮ್ಮ ಕಾರ್ಯತಂತ್ರಗಳನ್ನು ಏನು ಹೆಣಿತಾರೆ ಅದರಿಂದ ಲಕ್ಷಗಟ್ಟಲೆ ಜನರು ಅತಿ ದುರಂತದ ಅತಿ ಸನಿಹಕ್ಕೆ ತಮ್ಮನ್ನು ಒಡ್ಡಿಕೊಳ್ಳುತ್ತಾರೆ, ಯಾವಾಗಲೂ ಒಡ್ಡಿಕೊಳ್ತಾ ಇರ್ತಾರೆ. ಇವತ್ತು ಯುಕ್ರೇನ್, ಗಾಜಾ, ನಮ್ಮಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು, ಇವೆಲ್ಲ ಏನಿವು? ಅಲ್ಲಿ ಒಳ್ಳೆಯವರು ಇಲ್ಲೇ ಇಲ್ವಾ? ಇದ್ದಾರೆ, ಎಲ್ಲ ಕಡೆ ಇದ್ದಾರೆ, ಲಕ್ಷಗಟ್ಟಲೆ ಜನರಿದ್ದಾರೆ. ಕೆಲವೇ ಸೈನಿಕರು, ಕೆಲವೇ ಭಯೋತ್ಪಾದಕರು, ಕೆಲವೇ ರಾಜಕಾರಣಿಗಳು. ಇವರೆಲ್ಲರ ದೈವಹೀನರಾಗಿರುವ ಇವರು ಈ ಕಾರ್ಯತಂತ್ರಗಳನ್ನು ರೂಪಿಸಿ ಜನರನ್ನು ದುರಂತಕ್ಕೆ ಎಡೆ ಮಾಡುತ್ತಿದ್ದಾರೆ. ಇದು ಈ ಒಂದು ಪನಿಷಿಂಗ್ ಅವರ್ ಸೆಲ್ಸ್, ನಮ್ಮನ್ನು ನಾವು ಶಿಕ್ಷಿತರನ್ನಾಗಿ ಮಾಡಿಕೊಳ್ಳುತ್ತಿದ್ದೇವಲ್ಲ ಅಂತ ಒಂದು ಅಪೂರ್ವವಾದ ಒಂದು ಬರಹ. ಕೆಳಗಡೆ ಒಂದು ಪ್ರೇಯರ್ ಇದೆ, ಒಂದು ಪ್ರಾರ್ಥನೆ ಇದೆ. ಏನಪ್ಪ ಅಂತಂದ್ರೆ, ನೋಡಪ್ಪ, ಈ ಜ್ಞಾನ, ಒಂದು ಒಳ್ಳೆಯ ಜ್ಞಾನ ಆ ದೈವಹೀನರಲ್ಲಿಯೂ ಉದಯಿಸಲಿ. ಅವರು ಒಳ್ಳೆಯ ಕಾರ್ಯ ಮಾಡುವವರನ್ನು ನೋಡ್ತಾ ಇರಲಿ, ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅಂತ ಹೇಳ್ತಾ. ಯಾಕಂದರೆ ಅಲ್ಲೇ ದೇವರು ಸ್ವರ್ಗದಲ್ಲಿ ನಿಂತು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಆದ್ದರಿಂದ ಒಳ್ಳೆಯ ಕಾರ್ಯಗಳು ಮಾಡಲಿ, ಒಳ್ಳೆಯ ಕಾರ್ಯಗಳನ್ನು ನೋಡುತ್ತಾ ಇರಲಿ. ಆ ಜ್ಞಾನ ಅವರಲ್ಲಿ, ಒಳ್ಳೆಯ ಜ್ಞಾನ ಅವರಲ್ಲಿ ಪಸರಿಸಲಿ ಅನ್ನುವಂಥ ಅಪೂರ್ವವಾದ ಮಾತನ್ನು ಕೆಳಗಡೆ ಮ್ಯಾಥ್ಯೂ ಮಹಾಶಯ ಹೇಳಿದಂಥ ಮಾತನ್ನು ಇಲ್ಲಿ ಬರೆದಿರಿಸಿದ್ದಾರೆ. ಪನಿಷಿಂಗ್ ಅವರ್ ಸೆಲ್ಸ್, ಅನೇಕ ಕಾರಣಗಳಿಂದ ನಾವು ಶಿಕ್ಷಿತರಾಗುವ ಸಂಭವ ಉಂಟು. ಬರೀ ಅದೃಷ್ಟ ಅನ್ನೋದಷ್ಟೇ ಅಲ್ಲದೆ ನಾವು ಮಾಡುವ ನಿರ್ಲಕ್ಷ್ಯತನ, ಬೇರೆಯವರು ಮಾಡುವ ಒಂದು ದಬ್ಬಾಳಿಕೆ, ಇವೆಲ್ಲವುಗಳ ಕಾರಣದಿಂದ ನಾವು ಶಿಕ್ಷಿತರಾಗುವ ಸಂಭವವಿದೆ. ಈಗಿನ ಆಧುನಿಕ ಜಗತ್ತಿನಲ್ಲಿ ಇಂದೂ ಸಹ ಬಹುಶಃ ಮುಂದೂ ಸಹ ಅಂತ ಹೇಳುತ್ತಾ ಇಂದಿನ ಈ ಬರಹದ ಓದಿನ ಸಾಹಿತ್ಯ ಸತ್ಸಂಗಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.